टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ಭಾರತ ಮತ್ತಷ್ಟು ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಿದೆ. ಇದಕ್ಕಾಗಿ ತುರ್ತಾಗಿ ಯಾವುದೇ ಅಗತ್ಯ ಯುದ್ಧೋಪಕರಣಗಳನ್ನು ಖರೀದಿಸುವುದಕ್ಕೆ ರಕ್ಷಣಾ ಪಡೆಗಳಿಂದ ಅಧಿಕಾರವನ್ನು ಕೊಡಲಾಗಿದೆ. ರಕ್ಷಣಾ ಇಲಾಖೆ ರಕ್ಷಣಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವುದಕ್ಕೆ 40,000 ಕೋಟಿ ರೂಪಾಯಿಯ ದೊಡ್ಡ ಮೊತ್ತವನ್ನು ಪಡೆಯೋಕೆ ಮುಂದಾಗಿದೆ. ಪಾಕಿಸ್ತಾನ ಭಾರತದ ಸೂತ್ರವನ್ನೇ ಕಾಪಿ ಮಾಡ್ತಾ ಇದೆ. ಸರ್ವಪಕ್ಷ ನಿಯೋಗ ರಚಿಸಿರುವಂತಹ ಪಾಕ್ ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆ ನೀಡಿದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ವಿವರಿಸುವುದಕ್ಕೆ ತಂತ್ರ ಇದಾಗಿದೆ. ನಿನ್ನೆಯಷ್ಟೇ ಭಾರತದ ಸರ್ವಪಕ್ಷ ನಿಯೋಗ ರಚನೆ ಮಾಡಿತ್ತು. ಪಾಕಿಸ್ತಾನಕ್ಕಿಂತ ನರಕಕ್ಕೆ ಹೋಗೋದೇ ನನಗಿಷ್ಟ ಅಂತ ಬಾಲಿವುಡ್ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಪಾಕ್ ಮತ್ತೆ ನರಕ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾದ್ರೆ ನಾನು ನರಕವನ್ನೇ ಆಯ್ಕೆ ಮಾಡ್ತೀನಿ ಅಂತ ಜಾವೇದ್ ಅಖ್ತರ್ ಹೇಳಿದ್ದಾರೆ. ಇಸ್ರೋ ಇಂದು ತನ್ನ 101ನೇ ಉಪಗ್ರಹವನ್ನ ಉಡಾವಣೆ ಮಾಡಿತ್ತು. ಬೇಹುಗಾರಿಕೆ ಉಪಗ್ರಹ ಅಂತಾನೆ ಕರೆಯಲಾಗ್ತಾ ಇದ್ದ EOS-09 ಉಪಗ್ರಹವನ್ನ ಇಂದು ಮುಂಜಾನೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಗಿತ್ತು. PSLV C-61 XL ರಾಕೆಟ್ ಮೂಲಕವಾಗಿ ಈ ಉಪಗ್ರಹವನ್ನ ಉಡಾಯಿಸಲಾಗಿತ್ತು. ಇಸ್ರೋ ಇಂದು ಲಾಂಚ್ ಮಾಡಿದ EOS-09 ಉಪಗ್ರಹ ಭದ್ರತೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಭಾರತದ ಗಡಿಗಳ ಮೇಲೆ, ಶತ್ರು ಪ್ರದೇಶದ ಮೇಲೆ ಕಣ್ಣಿಡುವ ಈ ಉಪಗ್ರಹ ಭೂಮಿಯ ಚಿತ್ರವನ್ನ ನಿಖರವಾಗಿ ತೆಗೆಯುವಂತ ಸಾಮರ್ಥ್ಯ ಹೊಂದಿತ್ತು. ಇದನ್ನ ಬೇಹುಗಾರಿಕಾ ಉಪಗ್ರಹ ಅಂತಾನೆ ಕರೆಯಲಾಗಿತ್ತು. ಇಂದು ಮುಂಜಾನೆ 5:20ಕ್ಕೆ ಉಡಾವಣೆಯಾದ EOS-09 ಉಪಗ್ರಹ ಬಾಹ್ಯಾಕಾಶ ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ. 3ನೇ ಹಂತದಲ್ಲಿ ಎದುರಾದ ತಾಂತ್ರಿಕ ಸಮಸ್ಯೆಯಿಂದ ಕಕ್ಷೆ ಸೇರದೆ ಉಪಗ್ರಹ ಉಡಾವಣೆ ವಿಫಲವಾಗಿದೆ ಅಂತ ಇಸ್ರೋ ಮುಖ್ಯಸ್ಥರು ಹೇಳಿದ್ದಾರೆ. ರಾತ್ರಿ ಸುರಿದ ಮಹಾಮಳೆಗೆ ಬೆಂಗಳೂರಿನ ಸಾಯಿ ಲೇಔಟ್ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಾಜಕಾಲುವೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗಿದೆ. ಮನೆಯಿಂದ ಜನ ಹೊರಬರುವುದಕ್ಕಾಗದೇನೆ ಪರದಾಡಿದ್ದಾರೆ. ಬೆಂಗಳೂರು ನಗರದ ಹಲವು ಕಡೆ ಧಾರಾಕಾರ ಮಳೆಯಾಗಿದ್ದು ತಗ್ಗು ಪ್ರದೇಶದ ರಸ್ತೆಗಳು ಕೆರೆಯಂತಾಗಿದ್ವು. ಮೆಜೆಸ್ಟಿಕ್, ಸಿಟಿ ಮಾರ್ಕೆಟ್, ಜಯನಗರ, ವಿಜಯನಗರ, ಚಾಮರಾಜಪೇಟೆ, ಬನಶಂಕರಿ, ಶಾಂತಿನಗರ, ಚಂದ್ರ ಲೇಔಟ್, ಪೀಣ್ಯ, ಬಿಟಿಎಂ ಲೇಔಟ್, RR ನಗರ ಸೇರಿ ಹಲವು ಕಡೆ ಭಾರೀ ಮಳೆಯಾಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಡಿದರು. ರಾಜಧಾನಿಯಲ್ಲಿ ನಿನ್ನೆ ರಾತ್ರಿ ಸುರಿದ ವರುಣನ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ದಮಲೂರಿನಲ್ಲಿ ಇಡೀ ಏರಿಯಾ ಜಲಾವೃತವಾಗಿದ್ದು ನದಿಯಂತೆ ಮಳೆ ನೀರು ಉಕ್ಕಿ ಹರಿದಿದೆ. ASA ಸೆಂಟರ್ ಮಿಲಿಟರಿ ಕ್ಯಾಂಪ್ ಹಿಂಭಾಗ ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಹೈರಾಣಾಗಿದ್ದಾರೆ. ಕಾಂಪೌಂಡ್ ಮೇಲಿಂದ ಜಲಪಾತದಂತೆ ಮಳೆ ನೀರು ಏರಿಯಾಗಿ ಧುಮುಕಿದೆ. ಜಯನಗರದಲ್ಲಿ ಮಳೆಯ ರಭಸಕ್ಕೆ ಚಲಿಸ್ತಾ ಇರುವಂತಹ ಆಟೋ ಮೇಲೆ ಮರ ಹಾಗೆ ವಿದ್ಯುತ್ ಕಂಬ ಬಿದ್ದಿದೆ. ಅದೃಷ್ಟವಶಾತ್ ಆಟೋದಲ್ಲಿದ್ದ ಪ್ಯಾಸೆಂಜರ್ ಭಾರತಿ ಹಾಗೆ ಆಟೋ ಚಾಲಕ ಉದಯ್ ಕುಮಾರ್ ಅಪಾಯದಿಂದ ಪಾರಾಗಿದ್ದಾರೆ. ದ್ವಿಚಕ್ರ ವಾಹನ ಚಾಲಕನೋರ್ವನಿಗೆ ಗಾಯಗಳಾಗಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಹಲವೆಡೆ ಅವಾಂತರಗಳೇ ಆಗಿದೆ. ಪಾಟ್ರಿ ಟೌನ್ ಬಳಿಯ NC ಕಾಲೋನಿ ಜಲಾವೃತಗೊಂಡಿದೆ. ರಾಜಕಾಲುವೆ ತುಂಬಿದಂತ ಏರಿಯಾ ಮಳೆ ನೀರು ನುಗ್ಗಿದೆ. ಇನ್ನು NC ಕಾಲೋನಿಯ ಬಹುತೇಕ ಮನೆಗಳು ಜಲಾವೃತಗೊಂಡಿದೆ. ಪಾಲಿಕೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಯಿಂದ ಹಲವು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದ ಬನ್ನೇರ್ಘಟ್ಟ ಮುಖ್ಯ ರಸ್ತೆಯ ಮೈಕೋ ಲೇಔಟ್ನಲ್ಲಿ ಸುಮಾರು 15 ಮನೆಗಳಿಗೆ ಚರಂಡಿ ನೀರು ನುಗ್ಗಿತ್ತು. ಇದರಿಂದ ನಿವಾಸಿಗಳು ಪರದಾಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಚರಂಡಿ ನೀರನ್ನ ಹೊರಹಾಕಿದ್ರು. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ. ಕಳೆದ 3 ದಿನಗಳ ಹಿಂದೆ ಮಳೆ ಬಗ್ಗೆ ಮಾಹಿತಿ ಇತ್ತು ಅಂತ DCM DK ಶಿವಕುಮಾರ್ ಹೇಳಿದ್ರು. ಇನ್ನು ಎಲ್ಲಾ ಕಡೆ ಹೂಳೆತ್ತಲಾಗಿದೆ, ಹೂಳೆತ್ತಿಲ್ಲ ಅನ್ನೋದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಿಂದ ಬೆಂಗಳೂರು ಕಡೆ ಬರುವಂತಹ ಹೆಬ್ಬಾಳ ಫ್ಲೈಓವರ್ನಲ್ಲಿ ಏಕಮುಖ ಸಂಚಾರ ಬಂದ್ ಮಾಡಲಾಗಿದೆ. ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಬ್ಬಾಳ ಫ್ಲೈಓವರ್ 3 ದಿನ ಬಂದ್ ಆಗಿರುತ್ತೆ. ಬದಲಿ ಮಾರ್ಗದಲ್ಲಿ ವಾಹನ ಸಂಚಾರ ಮಾಡ್ತಾ ಇದ್ದು ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಬೆಂಗಳೂರಿನಲ್ಲಿ ತನ್ನ ಡಿಸ್ಪ್ಲೇ ಬೋರ್ಡ್ ಮೂಲಕ ಕನ್ನಡಿಗರನ್ನ ಕೆಣಕಿದ ಹೋಟೆಲ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಕನ್ನಡಿಗರಿಗೆ ಅಪಮಾನ ಮಾಡಿದ್ದ GS ಸೂಟ್ ಹೋಟೆಲ್ ಸೀಸ್ ಮಾಡಲಾಗಿದೆ. ಪ್ರಕರಣ ಸಂಬಂಧ ಈಗಾಗಲೇ ಮ್ಯಾನೇಜರ್ ಸರ್ಫರಾಜ್ ಬಂಧನವಾಗಿದ್ದು ಮಾಲೀಕ ಜಮ್ಜದ್ ಕೇರಳದಲ್ಲಿದ್ದಾನೆ ಅಂತ ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಕುಖ್ಯಾತ ಕಳ್ಳ ಪ್ರದೀಪ್ ಅಲಿಯಾಸ್ OLX ಪ್ರದೀಪ್ ಬಂಧನವಾಗಿದೆ. OLX ನಲ್ಲಿ ಬೈಕ್ ಅನ್ನ ಮಾರಾಟ ಮಾಡ್ತಾ ಇದ್ದ ಈತನನ್ನ ಇದೀಗ ಟೆಸ್ಟ್ ಡ್ರೈವ್ಗೆ ಅಂತ ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಅಲ್ಲಿಂದ ಪರಾರಿಯಾಗಿದ್ದಾನೆ. ಮೂಲತಃ ಕಡೂರಿನವನಾದ ಪ್ರದೀಪ್ ನೆಲಮಂಗಲದಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಗೆ ಸಮುದಾಯ ಬಹಿಷ್ಕಾರ ಹಾಕಿದೆ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದಲ್ಲಿ ಅಮಾನವೀಯ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೀತಿಸಿ ಮದುವೆಯಾದ ಹನುಮಂತಪ್ಪ ದಂಪತಿ ಹಾಗೆ ಹನುಮಂತಪ್ಪ ತಂದೆ ತಾಯಿಗೆ ಬಹಿಷ್ಕಾರ ಹಾಕಲಾಗಿದೆ. ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಕೊಹ್ಲಿಗೆ ಗೌರವ ನೀಡುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಭಿಮಾನಿಗಳು ವೈಟ್ ಜೆರ್ಸಿಯಲ್ಲಿ ಬಂದಿದ್ರು. ಸರಿಸುಮಾರು 40,000ಕ್ಕೂ ಹೆಚ್ಚು ಅಭಿಮಾನಿಗಳು ಬಿಳಿ ಜೆರ್ಸಿ ತೊಟ್ಟು ಬಂದಿದ್ರು.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಕೊಹ್ಲಿಗೆ ಪ್ರಕೃತಿಯೇ ಗೌರವ ಸಲ್ಲಿಸಿದಂತ ದೃಶ್ಯ ಸೆರೆ ಸಿಕ್ಕಿದೆ. ಮಳೆ ನಡುವೆ ನೂರಾರು ಬಿಳಿ ಪಾರಿವಾಳಗಳ ಗುಂಪು ಸ್ಟೇಡಿಯಂನಲ್ಲಿ ಹಾರಿದ್ದು ಇದು ಪ್ರಕೃತಿಯೇ ಕೊಹ್ಲಿಗೆ ಸಲ್ಲಿಸಿದ ಗೌರವ ಅಂತ ಬಣ್ಣಿಸಲಾಗಿದೆ.